ಕಾಲದಲ್ಲಿ ಗ್ರಾಮ ಪಂಚಾಯಿತಿ ಮೆಂಬರ್ಗಳೇ ಕಾರ್ ಬಿಟ್ಟು ಮತ್ತೊಂದು ಗಾಡಿ ಹತ್ತಲ್ಲ. ಅಂಥದ್ರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯನೊಬ್ಬ ಟೂ ವೀಲರ್ನಲ್ಲಿ ಓಡಾಡ್ತಾನೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಆಶ್ಚರ್ಯದ ವಿಷಯನೇ. ಆದರೆ ಅದೇ ಬೈಕು ಆತನ ಸಾವಿಗೆ ಕಾರಣ ಆಯ್ತಾ ಅನ್ನೋ ಸಂಶಯ ಕೂಡ ಈಗ ಬರ್ತಾ ಇದೆ. ಒಟ್ನಲ್ಲಿ ನಟರಾಜ್ ಮೈಮರೆವು ಆತನ ಶತ್ರುಗಳಿಗೆ ಗೋಲ್ಡನ್ ಆಪರ್ಚುನಿಟಿ ಒದಗಿಸಿಬಿಟ್ಟಿತ್ತು. ಈಗ ಅಂತಲ್ಲ, ತುಂಬಾ ಮುಂಚಿನಿಂದಲೂ ಮೈಮರವಿನ ಮನುಷ್ಯನೇ ನಟರಾಜ್. ಬಡತನದ ಹಿನ್ನೆಲೆಯಿಂದ ಬಂದ ಕಾರಣಕ್ಕೋ ಏನೋ ಎಲ್ಲದರ ಬಗ್ಗೆನೂ ಒಂಥರ ಉಡಾಫೆ. ಇವರ ತಂದೆ ಸುಂದರಂ ಮಲ್ಲೇಶ್ವರಂ ಮಾರ್ಕೆಟ್ನಲ್ಲೊಂದು ತರಕಾರಿ ಅಂಗಡಿ ಇಟ್ಕೊಂಡಿದ್ರು. ಆಗ ಇಲ್ಲಿಗೆ ಬರ್ತಿದ್ದವರು ಮಾಜಿ ಮುಖ್ಯಮಂತ್ರಿ ಗುಂಡೂರಾಯರ ಪತ್ನಿ ವರಲಕ್ಷ್ಮಿಯವರು. ಆವಾಗೆಲ್ಲ ಓಡಾಡಿ ಅವರಿಗೆ ಬೇಕಾದ ಸಾಮಾನು ತಂದು ಕೊಡ್ತಿದ್ದ ಹುಡುಗ ನಟರಾಜ್ ಆತ್ಮೀಯನಾದ. ಮನೆಗೆ ಹೋಗಿ ಬರುವಷ್ಟು ವಿಶ್ವಾಸ ಬೆಳೆಸ್ಕೊಂಡ. ಗುಂಡೂರಾಯರ ಇಡೀ ಕುಟುಂಬ ಈತನನ್ನ ಮನೆ ಮಗನಂತೆ ಕಂಡಿತ್ತು. 1985ರ ಆಸುಪಾಸಿನಲ್ಲಿ ಬೆಳೆದ ಆ ಆತ್ಮೀಯತೆಗೆ ಇವತ್ತಿನ ತನಕ ಕುತ್ತು ಬಂದಿರಲಿಲ್ಲ. 1992ರಲ್ಲಿ ಸುಂದರಂ ತಮಿಳುನಾಡಿನ ಹುಟ್ಟೂರಿಗೆ ಹೊರಟು ಹೋದ್ರು. ಆಗ ತರಕಾರಿ ಅಂಗಡಿ ಜೊತೆಗೆ ಮಾರ್ಕೆಟ್ನ ಸೆಕ್ರೆಟರಿ ಹುದ್ದೆ ನಟರಾಜ್ಗೆ ಪಿತ್ರಾರ್ಜಿತವಾಗಿ ಬಂದವು. ಗುಂಡೂರಾಯರ ನಂತರ ರಾಜಕೀಯಕ್ಕೆ ಬಂದ ಅವರ ಮಗ ದಿನೇಶ್ ಜೊತೆಗೆ ಕೂಡ ನಟರಾಜ್ ಆತ್ಮೀಯತೆ ಮುಂದುವರೆದಿತ್ತು. ದಿನೇಶ್ ಗುಂಡೂರಾವ್ MLA ನಿಂತ್ಕೊಂಡಾಗ ಫಸ್ಟ್ ಟೈಮು ತುಂಬ ಮಿಂಚುಳ್ಳಿಯಲ್ಲಿ ಓಡಾಟ ಮಾಡಿಕೊಂಡು ಅದನ್ನು ಸ್ವಲ್ಪ ದಿನೇಶ್ ಗುಂಡೂರಾವ್ಗೆ ಎನಿ ಟೈಮ್ 24 hours ಒಂಥರ ಬಲ್ಗೈ ಬಂಟ ಅಂದಂಗೆ, ಅಂದರೆ ಭಾಳ ಚೆನ್ನಾಗಿ ವೆಲ್ವಿಷರಾಗಿ ಓಡಾಡ್ತಿದ್ದ ಪಾಪ. ಏನೇ ಯಾರೇ ಹೆಚ್ಚು ಕಡಿಮೆ ಮಾತಾಡಿದ್ರು ಅದನ್ನು ಒಂದು ಪ್ರೊಟೆಕ್ಟಾಗಿ ಮಾತಾಡ್ತಿದ್ದ. ಅಂದರೆ ರಾಂಗ್ ಟಾಕ್ಸ್ಗಳೆಲ್ಲ ಚೆನ್ನಾಗಿ ಮಾತಾಡ್ತಿದ್ದ. ಒಟ್ನಲ್ಲಿ ದಿನೇಶ್ ಗುಂಡೂರಾವ್ ಒಡ್ಡೋಲಗದಲ್ಲಿ ನಟರಾಜ್ ಮಾತಿಗೆ ಒಂದು ತೂಕ ಬರೋದಕ್ಕೆ ಶುರುವಾಗಿತ್ತು. ಈತನ ಹೊರಗಿನ ಓಡಾಟ ಸ್ವಲ್ಪ ಜಾಸ್ತಿಯಾದ ನಂತರ ತರಕಾರಿ ಅಂಗಡಿನ ಚಿಕ್ಕಪ್ಪ ತಂಗವೇಲು ವಹಿಸಿಕೊಂಡ್ರು. ದಿನೇಶ್ ಗುಂಡೂರಾವ್ ತಮ್ಮ ಪಟ್ಟ ಶಿಷ್ಯನಿಗೆ ಕಳೆದ BBMP ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡಿಸಿ ಗೆಲ್ಲಿಸಿಕೊಂಡು ಬಂದರು. ಈತ ಆರೋಗ್ಯ ಸ್ಥಾಯಿ ಸಮಿತಿಗೆ ಸದಸ್ಯನಾದ. ನಟರಾಜ್ ದರ್ಬಾರು ಭಲೇ ಜೋರಾಗಿ ನಡೀತಿತ್ತು. ಜೊತೆಗೆ ಬಡಬಗ್ಗರನ್ನು ಹಚ್ಕೊಂಡಿದ್ದ. ತುಂಬ ಒಳ್ಳೆ ಮನುಷ್ಯಮ್ಮ. ಮಂಡಿ ಇಟ್ಟಿದ್ರು, ಮಾರ್ಕೆಟ್ ಹೊಡೆದಾಕ್ಬೇಕಾದ್ರೆ ಅವರೇ ಹಿಡ್ದು ಎಲ್ಲ ಮಾರ್ಕೆಟ್ ಉಳಿಸ್ಕೊಡೋಕ್ಕೆ ಅವರೇ ಕಾರಣ. ನಮಗೆಲ್ಲ ಕೇಸ್ ಆಗಿತ್ತು, ಅದ್ರ ಬಗ್ಗೆ ಎಲ್ಲ ಇದು ಮಾಡಿ ನಮಗೆಲ್ಲ ಮೆಂಬರ್ಶಿಪ್ಪಿಂದ ಕೋರ್ಟಿಗೆ ದುಡ್ಡೆಲ್ಲ ಕಟ್ಟಿ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ರಮ್ಮ. ಈ ನಡುವೆ ಎಲ್ಲ ನಮಗೆ ಇವಾಗ ಕೋರ್ಟಿಗೆ ನಾವು ಇದು ಕಾರ್ಪೊರೇಷನ್ಗೂ ಬಾಡಿಗೆ ಕಟ್ತಾ ಬಂದಿದ್ದೀವಿ. ಹೊಡೆದಾಕಕ್ಕೆ ಚಾನ್ಸೇ ಕೊಟ್ಟಿಲ್ಲ. ಅವರಿದ್ದು ಹೋರಾಡಿ ನಮಗೆಲ್ಲ ಚೆನ್ನಾಗಿ ಒಳ್ಳೇದು ಮಾಡಿಕೊಟ್ಟಿದ್ರಮ್ಮ. ತುಂಬ ಒಳ್ಳೆ ವ್ಯಕ್ತಿ ಅಮ್ಮ ಅವನು. ನಟರಾಜ್ ಬಗ್ಗೆ ಈ ರೀತಿ ಮಾತಾಡೋರು ಅನೇಕ ಜನ ಸಿಗ್ತಾರೆ. ಆದ್ರೆ ತೀರಾ ದಿನೇಶ್ ಗುಂಡೂರಾವ್ ಹೇಳುವಂತೆ ಈತ ರಿಯಲ್ ಎಸ್ಟೇಟ್ ಮಾಡ್ತಿರ್ಲಿಲ್ಲ, ಬಡ್ಡಿ ವ್ಯವಹಾರ ಇರಲಿಲ್ಲ, ಗಲಾಟೆಗೆ ಹೋದವನಲ್ಲ ಅನ್ನೋದೆಲ್ಲ ಸುಳ್ಳು. ಕೆಲವು ಲಿಟಿಗೇಷನ್ ಪ್ರಾಪರ್ಟಿಗಳ ವ್ಯವಹಾರದಲ್ಲಿ ನಟರಾಜ್ ಹೆಸರು ಓಡಾಡ್ತಿತ್ತು. ಸಣ್ಣ ಪ್ರಮಾಣದ ಬಡ್ಡಿ ವ್ಯವಹಾರನೂ ಇತ್ತು. ಅನಧಿಕೃತ ಅಂಗಡಿಗಳು ಮನೆಗಳ ವಿಷಯದಲ್ಲಿ ಜಗಳಗಳಾಗಿ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ತನಕ ಹೋಗಿದ್ವು. ಅವಕ್ಕೂ ಈಗ ಈತನ ಕೊಲೆಗೂ ಅದೆಷ್ಟರ ಮಟ್ಟಿಗೆ ಕನೆಕ್ಷನ್ ಇದೆ ಅನ್ನೋದರ ಬಗ್ಗೆ ಈಗಲೇ ಹೇಳೋದು ತಪ್ಪಾಗತ್ತಾದ್ರೂ ನಟರಾಜ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವು ಶತ್ರುತ್ವಗಳನ್ನ ಕಟ್ಕೊಂಡಿದ್ದು ಹೌದು. ಆದರೆ ಮನುಷ್ಯ ಮಚ್ಚುಗಿಚ್ಚು ಹುಟ್ಟಿರಲಿಲ್ಲ, ಪಕ್ಷದಲ್ಲಿ ಹೆಸರು ಕೆಡಿಸ್ಕೊಂಡಿರಲಿಲ್ಲ. ನಿಷ್ಠೆ, ಅರ್ಪಣೆ ಮತ್ತು ಪಕ್ಷಕ್ಕೆ ನಿಷ್ಠೆ, ನಂಬಿದ ನಾಯಕರಿಗೆ ನಿಷ್ಠೆ. ಪಕ್ಷಕ್ಕೋಸ್ಕರ ನಾನು ಇವ್ರನ್ನ ನಟರಾಜ್ ಅವ್ರನ್ನ ನೋಡಿರೋದೆಲ್ಲ ಅವರು ಚಟುವಟಿಕೆಗಳಲ್ಲಿದ್ದಾಗಲೇ. ಒಂದು ಬಂಟಿಂಗ್ಸ್ ಖಾಲಿ ಆಯಿತು ಅಂದರೆ, ಒಂದು ಬ್ಯಾನರ್ ಖಾಲಿ ಆಯಿತು ಅಂದರೆ ಬೇರೆ ಜಿಲ್ಲೆಗಳಿಂದ ಅರ್ಧರಾತ್ರಿಲಿ ಬಂದು ತರುವಂಥ ಒಬ್ಬ ನಾಯಕ. ಆಮೇಲೆ ಯಾರೋ ನಾಯಕರಿಗೆ ಸಾಧಾರಣ ಗೊತ್ತಿದೆ, ಎಲ್ಲ ಫೋಟೋಗೆ ಬರೋಂಥ ಒಂದು ಸಂಸ್ಕೃತಿ ಜಾಸ್ತಿ ಇವಾಗ. ಯಾರಿಗೋ ಒಂದು ಕಾಫಿ ಸಿಕ್ಕಲಿಲ್ಲ, ಯಾರಿಗೋ ಒಂದು ತಿಂಡಿ ಸಿಕ್ಕಲಿಲ್ಲ, ದೊಡ್ಡ ದೊಡ್ಡ ಸಭೆಗಳು ನಡೆಯುವಾಗ. ಇದು ನಾನು ಸ್ವಲ್ಪ ಪತ್ರಕರ್ತರ ಹಿನ್ನೆಲೆಯಲ್ಲಿ ಬಂದು ಇಂಥದ್ದು ಅಬ್ಸರ್ವೇಷನ್ಸ್ ಭಾಳ ಖುಷಿ ಆಗ್ತಿತ್ತು. ಆಮೇಲೆ ರೆಸ್ಪೆಕ್ಟ್ ಕೊಡುವಂಥದ್ದು. ಕೆಟ್ಟದ್ದಂದ್ರೆ ಏನಂತ ಗೊತ್ತೇ ಇಲ್ಲ ಆ ಹುಡುಗನಿಗೆ. ಪಕ್ಷ 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 ಇಂತಿದ್ದ ನಟರಾಜನಿಗೆ ಇತ್ತೀಚೆಗೆ ಅದ್ಯಾಕೋ ಏನೋ ತನಗೆ ಪ್ರಾಣ ಭಯ ಇದೆ ಅನ್ಸೋದಕ್ಕೆ ಶುರುವಾಗಿತ್ತು. ಭೋಗ್ಯಕ್ಕಿದ್ದ ಈ ಮನೆಗೆ CCTV ಹಾಕಿಸಿಕೊಳ್ಳೋ ಮನಸ್ಸು ಮಾಡಿದ್ದ. ರೀಸೆಂಟಾಗಿ ನಮ್ಮ ಹತ್ರ ಬಂದು ನಮ್ಮ ಅಂಗಡಿಯಲ್ಲಿ ಬಂದ್ಬಿಟ್ಟು ನೋಡಿದ್ರು ಕ್ಯಾಮ್ರಾ CCTV ನೋಡಿಬಿಟ್ಟು ನನ್ನ ಮನೆಗೂ ಹಾಕ್ಸ್ಬೇಕಲ್ಲ CCTV ಅಂತ ನನಗೆ ರೀಸೆಂಟಾಗಿ ಸ್ವಲ್ಪ ಅಡ್ವಾನ್ಸು ಕೊಟ್ಟಿದ್ದೆ. ಅಪ್ಪ ಸತೀಶ್ ನೀನು ಹಾಕ್ಸ್ಬಿಡಿ ಅಂತ ಒಂದು
2.5-3 months ಬ್ಯಾಕ್. ಆಮೇಲೆ ಕೊಟ್ಬಿಟ್ಟು ಏನು ಹೇಳಿದ್ರು, ಒಳ್ಳೆ CCTV ಒಳ್ಳೆ ಲೇಟೆಸ್ಟ್ ಹಾಕ್ಸಿ ಅಂದರು. ನಾನು ಯಾವ್ದು ಒಳ್ಳೆ ತರಿಸ್ತೀನಿ ಸರ್, ಇದಕ್ಕಿಂತ ಹೊಸದು ಬರುತ್ತೆ ಅಂದ್ಬಿಟ್ಟು ಎಲ್ಲ ಅರೇಂಜ್ ಮಾಡಿದೆ. ಸ್ವಲ್ಪ ದಿನ ಆದಮೇಲೆ ಏನು ಮಾಡಿದ್ರು, ಸತೀಶ್ ಬೇಡ ಸ್ವಲ್ಪ ದಿನ ಸ್ಟಾಪ್ ಮಾಡಿ, ನಾನು ನಿಮ್ಮ ಮನೆ ಖಾಲಿ ಮಾಡ್ತಾಯಿದ್ದೀನಿ ಅಂದರೆ ಅದನ್ನು ಬೋಗಿಕ್ಕಿದ್ರು. ಅವರೇನೋ ಹೊಡೆದ್ಬಿಟ್ಟು ಬಿಲ್ಡಿಂಗ್ ಏನೋ ಕಟ್ತೀನಿ ಹೊಸದು ಅಂತ ಇದ್ರು. ಅಲ್ಲೇ ಶೇಷಾದಿಪುರದಲ್ಲೇ ಈ ಕುಮಾರ ಪಾರ್ಕಲ್ಲಿ ಅಪ್ಪಲ್ಲಿದೆ ಮನೆ, ಈಗ ವಾಸವಾಗಿರೋ ಮನೆ ಖಾಲಿ ಮಾಡ್ತೀನಿ, ಹೊಸ ಮನೆಗೆ ಹೋಗ್ತಿದ್ದಂಗೆ ಅಲ್ಲಿ ಹಾಕ್ಸೋಣ ಕ್ಯಾಮ್ರಾ ಅಂದರು. ಅದನ್ನ ಹಾಕಿಸ್ಕೊಂಡ್ರೆ ದೊಡ್ಡ ಮಟ್ಟದ ಸಹಾಯ ಆಗ್ಲಿಕ್ಕಿಲ್ಲ ಅನ್ನೋದು ಗೊತ್ತಿತ್ತೋ ಏನೋ, ಅದಕ್ಕೆ ಗನ್ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದ. ಇನ್ನೇನು ಲೈಸೆನ್ಸ್ ಕೈಗೆ ಬರಬೇಕಿತ್ತು. ಗನ್ ಲೈಸೆನ್ಸ್ ನಾನು ಹೇಳಿದೆ, ನಿಮಗೇನಕ್ಕೆ ಸರ್ ಗನ್ನು ಅಂದೆ. ಹಂಗಲ್ಲ, ನನಗೂ ಏನೋ ಒಂಥರ ಫಿಯರ್ ಇದೆ ಅನ್ನೋ ಥರ ಹೇಳ್ತಿದ್ರು. ಅವಾಗ ಆಯಿತು ಅಂದೆ. ಮೈಸೂರು ರೋಡ್ ಹತ್ರ ಒಂದು ಕ್ಲಾಸಸ್ಗೆ ಹೋಗ್ತಾಯಿದ್ರು, ಅದೇ ಶೂಟಿಂಗ್ ಕ್ಲಾಸ್ ಅಂತ. 1-2 ಕ್ಲಾಸನ್ನು ಹೊಟ್ಟು ಬಂದರು. ಪಾಪ ಏನೋ ಸ್ವಲ್ಪ ಈ ಪೊಲಿಟಿಕಲ್ ಡಿಲೇಲಿ ಏನೋ ಬರಲಿಲ್ವೇನೋ ಪಾಪ ಲೈಸೆನ್ಸು. ತೀರಾ ಆತ್ಮೀಯರೆದುರಿಗೆ ತನಗೆ ಪ್ರಾಣ ಬೆದರಿಕೆ ಇದೆ ಅನ್ನೋದನ್ನ ಹೇಳ್ತಾನೆ ಬಂದಿದ್ದ ನಟರಾಜ. ಹಾಗಾದ್ರೆ ಯಾವುದಾದ್ರೂ ವ್ಯವಹಾರ ಪ್ರಾಣಕ್ಕೆ ತಂದಿತ್ತ? ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿದ ತಪ್ಪು ಬೆನ್ನತ್ತಿ ಕಾಡಿತ್ತ? ಅಥವಾ ಇತ್ತೀಚಿನ ದಿನಗಳಲ್ಲಿ ಮೇಲಿಂದ ಮೇಲೆ ಬೆಂಗಳೂರಿನಲ್ಲಿ ನಡೆದ ಘಟನೆಗಳಿಂದ ನಟರಾಜ್ ಹೆದರಿದ್ನ? ಮನೆಗೆ CCTV ಹಾಕಿಸ್ಕೊಳ್ಳೋದಕ್ಕೆ ಮತ್ತು ಗನ್ ಲೈಸೆನ್ಸ್ ತಗೊಳ್ಳೋದಕ್ಕೆ ಓಡಾಡಿದ ಮನುಷ್ಯ ಕೆಲವೇ ದಿನಗಳಲ್ಲಿ ನಡು ರಸ್ತೆಯಲ್ಲಿ ಹಾಡ ಹಗಲೇ ಕೊಲೆಯಾಗಿ ಹೋಗ್ತಾನೆ ಅಂದ್ರೆ ಖಂಡಿತವಾಗಿಯೂ ಅದು ಹಳೆ ವೈಷಮ್ಯದ ಹತ್ಯೆನೆ. ಅದಕ್ಕೆ ನಟರಾಜ್ ಹಣವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಸಾಗಿಸಿದ ತಕ್ಷಣ ಪೊಲೀಸರು 2 ಮನೆಗಳನ್ನ ಹುಡುಕಿಕೊಂಡು ಹೋದ್ರು. ಅವರಿಬ್ಬರು ಹಿಂದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಟರಾಜ್ ಜೊತೆ ಬಡಿದಾಡಿಕೊಂಡಿದ್ದವರು. ಹಾಗಾದ್ರೆ ಅವರ್ಯಾರು? ಅವರಿಗೂ ಕೊಲೆಗೂ ಸಂಬಂಧ ಇದೆಯಾ? ಅವರನ್ನ ಹೊರತುಪಡಿಸಿ ಇನ್ನಿಬ್ಬರ ಹೆಸರುಗಳು ಕೂಡ ಭರ್ಜರಿಯಾಗಿ ಓಡ್ತಿವೆಯಲ್ಲ, ಆ ಕತೆ ಏನು ಅನ್ನೋದನ್ನ ಒಂದು ಸಣ್ಣ ಬ್ರೇಕ್ನ ನಂತರ ಹೇಳ್ತೀವಿ.